ಹಲೋ ಆಲ್ ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಬಟರ್ಫ್ಲೈಸ್ ಚಾಯ್ಸ್. ಇವತ್ತು ನಮ್ಮ ಕ್ಲಾಸಲ್ಲಿ ಫೆಮಾ ಆ್ಯಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫೆಮಾದು ಅಬ್ರಿವೇಟೆಡ್ ಫಾರ್ಮ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿದರೆ ಎಕ್ಸ್ಚೇಂಜ್ ಆಫ್ ಕರೆನ್ಸಿ ಆಫ್ ಒನ್ ಕಂಟ್ರಿ ವಿತ್ ಅನದರ್. ಒಂದು ಕಂಟ್ರಿದು ಕರೆನ್ಸಿಯನ್ನು ಇನ್ನೊಂದು ಕರೆನ್ಸಿ ಜೊತೆ ಎಕ್ಸ್ಚೇಂಜ್ ಮಾಡೋದನ್ನ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿ ಕರಿತೇವೆ. ಸೊ ನಮಗೆ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿದರೆ ಏನು ಅಂತ ಗೊತ್ತಾಯಿತು. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಹೇಳಿದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಟ್ಯಾಚ್ಯುಟರಿ ಬೇಸಿಸ್ ಫಾರ್ ಎಕ್ಸ್ಚೇಂಜ್ ಕಂಟ್ರೋಲ್. ಫೆಮಾ ಅನ್ನೋದು ಒಂದು ಸ್ಟ್ಯಾಚ್ಯುಟರಿ ಬೇಸಿಸ್ ಅಂದರೆ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ಲಾಸ್ ಅನ್ನು ಒಳಗೊಂಡಿದೆ. ಸ್ಟ್ಯಾಚ್ಯುಟರಿ ಅಂತ ಹೇಳಿದರೆ ಕಂಟೈನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಫೆಮಾ ಅನ್ನೋದು ಸ್ಟ್ಯಾಚ್ಯುಟರಿ ಬೇಸಿಸ್ ಆಗಿದೆ ಎಕ್ಸ್ಚೇಂಜ್ ಕಂಟ್ರೋಲ್ಗೆ. ಫಾರಿನ್ ಎಕ್ಸ್ಚೇಂಜನ್ನ ಕಂಟ್ರೋಲ್ ಮಾಡಲಿಕ್ಕೆ ಇದೊಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿದೆ. ಅಂಡರ್ ಫೆಮಾ ಅಲ್ಲಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದು ಫಾರಿನ್ ಎಕ್ಸ್ಚೇಂಜನ್ನು ಕಂಟ್ರೋಲ್ ಮಾಡುತ್ತೆ. ದ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ 1973 ಆಸ್ ಅಮೆಂಡೆಡ್ ಬೈ ದ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999. ದ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ 1973 ಅನ್ನೋದು ಅಮೆಂಡ್ ಆಗಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಆಗಿ ಅಮೆಂಡ್ ಆಗಿದೆ. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟನ್ನು ಶಾರ್ಟಾಗಿ ಫೆರಾ ಅಂತ ಕರೀತಾರೆ. ಸೊ ಫೆರಾ ಅಮೆಂಡ್ ಆಗಿ ಫೆಮಾ ಆಗಿ ಚೇಂಜಸ್ ಆಗಿದೆ. ಸೊ ಫೆರಾ ಚೇಂಜ್ ಆಗಿ ಫೆಮಾ ಆದಾಗ ಸಾಕಷ್ಟು ಚೇಂಜಸ್ ಆಗಿದೆ. ಚೇಂಜಸ್ ಮಾಡಿ ಅಮೆಂಡ್ ಆಗಿ ಫೆಮಾ ಆಗಿದೆ. ಸೊ ಫೆಮಾ ಫೆಸಿಲಿಟೇಟಿಂಗ್ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್. ಫೆಮಾ ಏನು ಮಾಡುತ್ತೆ ಅಂತ ಹೇಳಿದರೆ ಅದರದ್ದು ಕೆಲಸ ಏನು ಅಂತ ಹೇಳಿದರೆ ಫೆಸಿಲಿಟೇಟಿಂಗ್ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್. ಎಕ್ಸ್ಟರ್ನಲ್ ಟ್ರೇಡ್ ಮತ್ತು ಪೇಮೆಂಟ್ ಆ್ಯಕ್ಟಿವಿಟೀಸ್ನ ಮೇಂಟೈನ್ ಮಾಡಲಿಕ್ಕೆ, ಅದನ್ನು ಪ್ರಾಪರಾಗಿ ಕಂಟ್ರೋಲ್ ಮಾಡಲಿಕ್ಕೆ ಈ ಫೆಮಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡುತ್ತೆ. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಫಾರಿನ್ ಎಕ್ಸ್ಚೇಂಜ್ ಆ್ಯಕ್ಟಿವಿಟಿ ರನ್ ಆಗುತ್ತೆ. ಫೆಮಾ ಆ್ಯಕ್ಟ್ 1999 ಅಮೆಂಡ್ ಆಯಿತು. ಸೊ an act to consolidate and amend the law relating to foreign exchange with the objective of facilitating the external trade and payments and for promoting the orderly development and maintenance of foreign exchange market in India. ಫೆಮಾದು ಆ್ಯಕ್ಟಿವಿಟೀಸ್ ಅಥವಾ ಫೆಮಾ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಕನ್ಸಾಲಿಡೇಟ್ ಆ್ಯಂಡ್ ಅಮೆಂಡ್ ದ ಲಾ ರಿಲೇಟಿಂಗ್ ಟು ಫಾರಿನ್ ಎಕ್ಸ್ಚೇಂಜ್. ಫೆಮಾ ಫಾರಿನ್ ಎಕ್ಸ್ಚೇಂಜ್ಗೆ ರಿಲೇಟೆಡ್ ಆದಂಥ ಲಾಸ್ಗಳನ್ನು ಅಥವಾ ರೂಲ್ಸ್ಗಳನ್ನು ಕನ್ಸಾಲಿಡೇಟ್ ಮಾಡುತ್ತೆ ವಿತ್ ಆಬ್ಜೆಕ್ಟಿವ್ ಆಫ್ ಫೆಸಿಲಿಟೇಟಿಂಗ್ ದ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್. ಅದರದ್ದು ಮೇನ್ ಆಬ್ಜೆಕ್ಟಿವ್ ಏನು ಆಗಿರುತ್ತೆ ಅಂತ ಹೇಳಿದರೆ ಫೆಸಿಲಿಟೇಟಿಂಗ್ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್ಸ್. ಎಕ್ಸ್ಟರ್ನಲ್ ಟ್ರೇಡ್ ಮತ್ತು ಪೇಮೆಂಟ್ಸ್ನ ಪ್ರಾಪರಾಗಿ ಮೇಂಟೈನ್ ಮಾಡೋದು ಅದರದ್ದು ಮೇನ್ ಆಬ್ಜೆಕ್ಟಿವ್ ಆಗುತ್ತೆ. ಆ್ಯಂಡ್ ಫಾರ್ ಪ್ರಮೋಟಿಂಗ್ ದ ಆರ್ಡರ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇನ್ ಇಂಡಿಯಾ. ಆಮೇಲೆ ಏನು ಮಾಡುತ್ತೆ ಅಂತೇಳಿ ಪ್ರಮೋಟ್ ಮಾಡುತ್ತೆ ಡೆವಲಪ್ಮೆಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಗಳು ತುಂಬ ಇದೆ ಇಂಡಿಯಾದಲ್ಲಿ. ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಮತ್ತು ಮೇಂಟೈನ್ ಮಾಡಲಿಕ್ಕೆ ಫೆಮಾ ಹೆಲ್ಪ್ ಮಾಡುತ್ತೆ. ಸೊ ಫೆಮಾ ಅಂತ ಹೇಳಿದರೆ ಇದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟ್ರೇಡ್ ಮತ್ತು ಪೇಮೆಂಟ್ ಆ್ಯಕ್ಟಿವಿಟಿನ ಫೆಸಿಲಿಟೇಟ್ ಮಾಡಲಿಕ್ಕೆ ಪ್ರಮೋಟ್ ಮಾಡುತ್ತೆ. ಡೆವಲಪ್ಮೆಂಟ್ ಆಫ್ ಮಾರ್ಕೆಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇನ್ ಇಂಡಿಯಾನಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಇದ್ರದ್ದು ಮೇನ್ ಏಮ್ ಆಗಿರುತ್ತೆ. ಸೊ ಫೆಮಾ ಅಂಡರಲ್ಲಿ 7 ಚಾಪ್ಟರ್ಸ್ ಮತ್ತು 49 ಸೆಕ್ಷನ್ಸ್ ಇದೆ. 7 ಚಾಪ್ಟರ್ಸ್ ಮತ್ತು 49 ಸೆಕ್ಷನ್ಸ್ ಇದೆ. ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಕಂಟೈನ್ ಆಗಿರುತ್ತೆ. ಫೆಮಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ 7 ಚಾಪ್ಟರ್ ಮತ್ತು 49 ಸೆಕ್ಷನ್ ಅಂಡರಲ್ಲಿ ಮೇಂಟೈನ್ ಮಾಡಲಾಗಿದೆ. ಸೊ ನಾವೀಗ ಫೆಮಾದು ಆಬ್ಜೆಕ್ಟಿವ್ಸ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ to consolidate law relating to foreign exchange suit the development needs of economy. ಫಸ್ಟ್ ಆಬ್ಜೆಕ್ಟಿವ್ ಏನಂತ ಹೇಳಿದರೆ ಇದು ಕನ್ಸಾಲಿಡೇಟ್ ಲಾ ರಿಲೇಟಿಂಗ್ ಟು ಫಾರಿನ್ ಎಕ್ಸ್ಚೇಂಜ್. ಫಾರಿನ್ ಎಕ್ಸ್ಚೇಂಜ್ಗೆ ರಿಲೇಟೆಡ್ ಆದಂಥ ಎಲ್ಲ ಲಾಗಳನ್ನು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಒಂದು ಕನ್ಸಾಲಿಡೇಟ್ ಮಾಡುತ್ತೆ, ಬ್ರಿಂಗ್ ಟುಗೆದರ್ ಅದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಒಂದು ಕಡೆ ತಂದು ಅದರ ಪ್ರಕಾರ ಈ ಫೆಮಾ ವರ್ಕ್ ಮಾಡುತ್ತೆ. ಅದು ಹೇಗೆ? ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಎಕನಾಮಿ ಡೆವಲಪ್ಮೆಂಟಿಗೆ ಇದು ಯೂಸ್ಫುಲ್ ಆಗಬೇಕು. ಆ ಥರ ಲಾಸ್ಗಳನ್ನು ಕನ್ಸಾಲಿಡೇಟ್ ಮಾಡಿ ಫೆಮಾ ಒಂದು ಕಂಟ್ರಿನ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಒನ್ ಈಸ್ ಟು ಫೆಸಿಲಿಟೇಟ್ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್. ಎಕ್ಸ್ಟರ್ನಲ್ ಟ್ರೇಡ್ ಅಥವಾ ಫಾರಿನ್ ಟ್ರೇಡ್ ಆದಾಗ ಅಥವಾ
ಫಾರಿನ್ ಬಿಸ್ನೆಸ್ ರೆಂಡರ್ ಆದಾಗ, ಎಕ್ಸ್ಪೋರ್ಟ್ ಮಾಡಾದಾಗ ಅಂಥ ಸಿಟುವೇಷನಲ್ಲಿ ಫಾರಿನ್ ಕರೆನ್ಸಿ ಟ್ರಾನ್ಸಾಕ್ಷನ್ ಆಗುತ್ತೆ. ಪೇಮೆಂಟ್ ಫಾರಿನ್ ಕರೆನ್ಸಿಯಲ್ಲಿ ಮಾಡಬೇಕಾಗ್ಬೋದು. ಆ ಥರ ಸಿಟುವೇಷನಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಫೆಮಾ ಫೆಸಿಲಿಟೇಟ್ಸ್ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್. ಫಾರಿನ್ ಟ್ರೇಡ್ ಮತ್ತು ಪೇಮೆಂಟನ್ನು ಮಾಡಲಿಕ್ಕೆ ಫೆಮಾ ಹೆಲ್ಪ್ ಮಾಡುತ್ತೆ. Third one is to promote orderly development and maintenance of foreign exchange market in India. ಇದು ಫೆಮಾ ಅನ್ನೋದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಇಂಡಿಯಾದಲ್ಲಿ ಬೇಕಷ್ಟು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆ. ಅಂಥ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟನ್ನು ಪ್ರಮೋಟ್ ಮಾಡಲಿಕ್ಕೆ ಮತ್ತು ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ಪ್ರಾಪರ್ ರೇಷಿಯೋ ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ ಫೆಮಾ ಹೆಲ್ಪ್ ಮಾಡುತ್ತೆ. ಸ್ಪಾಟ್ ಮಾರ್ಕೆಟ್, forward market and future market are some examples of foreign exchange market in India. Fourth one is get a substantial increase in foreign reserves. ಫೆಮಾ ಒಂದು ಭಾರತವನ್ನು ಅಥವಾ ಇಂಡಿಯಾನ ಫಾರಿನ್ ರಿಸರ್ವ್ಸ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಸಬ್ಸ್ಟ್ಯಾನ್ಷಿಯಲ್ ಇನ್ಕ್ರೀಸ್ ಮಾಡಲಿಕ್ಕೆ ಫೆಮಾ ಹೆಲ್ಪ್ ಮಾಡುತ್ತೆ. ಸೊ ಇಟ್ಸ್ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಫೆಮಾ.